ಒಂದು ದಿನ ಸೀತಾದೇವಿ ಅಂತಃಪುರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ತಮ್ಮ ಹಣೆಗೆ ಸಿಂಧೂರವನ್ನು ಇಟ್ಕೋತಾ ಇರ್ತಾರೆ. ಅದನ್ನು ಹನುಮ ನೋಡ್ತಾನೆ. ಯಾಕೆ ತಾಯಿ ನೀವು ನಿಮ್ಮ ಹಣೆಗೆ ಸಿಂಧೂರವನ್ನು ಇಟ್ಕೊಂಡಿದ್ದೀರಾ ಅಂತ ಹನುಮ ಕೇಳ್ತಾನೆ. ಅದಕ್ಕೆ ಸೀತೆ ಹೇಳ್ತಾಳೆ, ನಾನು ಈ ಭಾಗದಲ್ಲಿ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ನನ್ನ ರಾಮನಿಗೆ ಅದು ರಕ್ಷಣೆ ನೀಡುತ್ತೆ ಅಂತ ಹೇಳ್ತಾನೆ. ಅವನಿಗೆ ಅದು ಶ್ರೇಯಸ್ಕರ ಅಂತ ಹೇಳ್ತಾಳೆ. ಅದಕ್ಕೆ ಹನುಮ ಮರುದಿನ ಏನು ಮಾಡ್ತಾನಂದರೆ ತನ್ನ ದೇಹ ಪೂರ್ತಿ ಎಲ್ಲ ಆ ಸಿಂಧೂರವನ್ನು ಹಚ್ಕೋತಾನೆ. ಹಾಗೆ ರಾಮನ ಬಳಿ ಹೋಗ್ತಾನೆ. ರಾಮನ ಹತ್ರ ಹೋಗಿ ನಿಂತ್ಕೊಂಡಾಗ ರಾಮ ಕೇಳ್ತಾನೆ, ಏನಾಯಿತು ನಿನಗೆ, ಎಂದಕ್ಕೆ ಮೈಯೆಲ್ಲ ಕೇಸರಿ ವರ್ಣದಲ್ಲಿದೆ, ಏನಾಗಿದೆ ಅಂತ ಕೇಳ್ತಾನೆ. ಆಗ ಹನುಮ ಹೇಳ್ತಾನೆ ಏನಂದರೆ, ಸೀತಾದೇವಿ ತಮ್ಮ ಹಣೆಯ ಈ ಭಾಗದಲ್ಲಿ ಸಿಂಧೂರ ಇಟ್ಕೊಂಡ್ರೇ ನಿಮ್ಗೆ ಅಷ್ಟು ರಕ್ಷಣೆ ಸಿಗುತ್ತೆ ಅಂದರೆ ನಾನು ನಿಮ್ಮ ಪರಮಭಕ್ತ, ನಾನು ನನ್ನ ದೇಹದ ಪೂರ್ತಿ ಸಿಂಧೂರನ್ನು ಹಚ್ಕೊಂಡ್ರೆ ನಿಮ್ಗೆ ಇನ್ನೆಷ್ಟು ಒಳ್ಳೆಯದಾಗ್ಬೋದು ಅಂತ ಹನುಮ ರಾಮನ್ನ ಕೇಳ್ತಾನೆ.